नमस्कार, आप देख रहे हैं द वायरल न्यूज 974। द वायरल न्यूज 974 में आपका स्वागत है। खबर अच्छी लगे तो चैनल को सब्सक्राइब करें, खबर को शेयर जरूर करें। आशा कार्यकर्ताओं ने बारिश की परवाह किए बिना अपनी मांगों को लेकर तुमकुर जिला कलेक्टर कार्यालय के सामने धरना दिया। इस अवसर पर बात करते हुए आशा कार्यकर्ता होने के कहा कि इससे पहले बेंगलुरु के फ्रीडम पार्क में धरना देने वाली आशा कार्यकर्ताओं ने अपने मांग पूरा करने के लिए एक पत्र दिया था, लेकिन वादा पूरा नहीं किया और झूठे वादे किए। इसीलिए आशा कार्यकर्ताओं ने मांग की कि केंद्र सरकार की प्रोत्साहन राशि और कम से कम 10,000 रुपए मानदेय 1 अप्रैल से लागू किया जाए और इस वर्ष के बजट में आंगनबाड़ी गर्म भोजन कार्यकर्ताओं को 1,000 रुपए की वृद्धि का आदेश दिया है। आशा कार्यकर्तियों को भी तुरंत जारी किया जाए और विभिन्न मांगों को पूरा किया जाए। उन्होंने चेतावनी दी कि अगर मांग पूरी नहीं की गई और आदेश की प्रति नहीं दी गई तो बेंगलुरु में विरोध प्रदर्शन करने की चेतावनी दी है और अप्रैल 2025 से सभी आशा कार्यकर्ताओं को हर महीने प्रोत्साहन राशि और कम से कम 10,000 रुपए मानदेय दिए जाए। 10,000 रुपए के अलावा घटकों के अतिरिक्त कार्य के आधार पर अतिरिक्त प्रोत्साहन भी दिए जाएंगे। उन्होंने कहा कि यदि किसी को घटकों से कम प्रोत्साहन राशि प्राप्त हुई है तो सरकार को ये सुनिश्चित करने के लिए कदम उठाने चाहिए कि ऐसी आशा कार्यकर्ताओं को अंतर की राशि और गारंटी के रूप में 10,000 रुपए प्राप्त हो और सरकार को तुरंत इसका आदेश देना चाहिए। एएन पीर की रिपोर्ट। ನನ್ನ ಹೆಸರು ರೇಖಾ ಅಂತ. ನಾವು ಆಲಯ 2009ರಿಂದ ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಮಗೆ ಅವಾಗ ಏನಿತ್ತು, ನಮ್ಮನ್ನು ಆಶಾ ಕಾರ್ಯಕರ್ತೆಯಾಗಿ ತಗೊಂಡಾಗ ಬರೀ 2 ಅವರ್ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮನ್ನು ತಗೊಂಡ್ರು. ಇವಾಗ ನೋಡಿದ್ರೆ 24 ಅವರ್ ನಮ್ಮನ್ನು ದುಡಿಸ್ಕೊತಾ ಇದ್ದಾರೆ. ಯಾವುದೇ ಒಂದು ಇದು ಇಲಾಖೆ ಬಂದ್ರೂ ಮೊದಲು ಕೇಳೋದು ಆಶಾ ಕಾರ್ಯಕರ್ತೆಯರ ತಳಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಸಮೇತ ನಮಗೆ ಬರೀ ಫಿಕ್ಸು 5,000 ಅಂತ ಹೇಳ್ಬಿಟ್ಟು ಬರೀ ಕಡಿಮೆ ದುಡ್ಡಿಗೆ ದುಡಿಸ್ಕೊತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಈ ಇದರಲ್ಲಿ ನಾವು 5,000ಕ್ಕೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಬೆಲೆ ಏರಿಕೆಗಳು ದುಬಾರಿಯಾಗಿವೆ. ಹಾಗಾಗಿ ನಾವು ಒಂದು ಕುಟುಂಬ ಸಾಗಿಸ್ಬೇಕಂದ್ರೆ ಮಿನಿಮಮ್ ನಮಗೆ ಇದನ್ನು ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಮೊನ್ನೆ ಜನವರಿ 7ನೇ ತಾರೀಕಿಂದ 10ನೇ ತಾರೀಕುವರೆಗೂ ನಾವು ಹೋರಾಟ ಮಾಡಿದ್ದು. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮಗೆ 10,000 ಗ್ಯಾರಂಟಿಯಾಗಿ ನಾವು ತಿಂಗಳಿಗೆ 10,000 ಕೊಡ್ತೀವಿ ಅಂತ ಹೇಳಿ ವಾಪಸ್ಸು ತಗೊಳ್ರಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಇಲ್ಲಿಯವರೆಗೂ 5 ತಿಂಗಳಾದರೂ ಸಮೇತ ನಮಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ಆಗಿ ಯಾವುದೂ ಒಂದು ನಮಗೆ ಕೊಟ್ಟಿಲ್ಲ. ಏನಂತಂದರೆ ಒಂದು ಆರ್ಡರ್ ಕಾಪಿ ಆಗಲಿ ಏನೂ ಕೊಟ್ಟಿಲ್ಲ. ಯಾವುದಕ್ಕೂ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಶಾ ಕಾರ್ಯಕರ್ತೆಯರಿಂದ ಏನು ಬಿಟ್ಟು ದುಡಿಸ್ಕೊಳ್ಳೋರ ಯಾವುದು ಎಲ್ಲ ತಳಮಟ್ಟದಿಂದ ನಾವು ಕೆಲಸ ಮಾಡಿ ನಮ್ಗೆ ಯಾವುದೇ ರೀತಿ ಒಂದು ಬೆಂಬಲ ಕೊಡ್ತಾ ಇಲ್ಲ ಸರ್ಕಾರ. ಹಂಗಾಗಿ ಎಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲ ಜಿಲ್ಲೆಯಾದ್ಯಂತ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಿರ್ಮಲಾ ಅಂತೇಳಿ, ನನ್ನ ಜಿಲ್ಲಾ ಅಧ್ಯಕ್ಷೆ, ತುಮಕೂರು ಜಿಲ್ಲಾ ಅಧ್ಯಕ್ಷೆ. ನಾವು 2009ರಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸಕ್ಕೆ ಸೇರಿದ್ದು. ಆಶಾ ಕಾರ್ಯಕರ್ತೆಯಾಗಿ ಕೆಲಸಕ್ಕೆ ಸೇರಿದಾಗ ಬರೀ 2 ಅವರು, ನಿಮಗೆ ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆನಾರ ಹೋಗ್ಬೋದು, ರಾತ್ರಿನಾರ ನೀವು ಬೇರೆ ಕೆಲಸ ಮಾಡ್ಕೋಬೋದು. ಇದ್ರ ಜೊತೆಲಿ ಈ ಕೆಲಸನ ಮಾಡಿ 2 ಅವರ್ ಅಷ್ಟೇ ಕೆಲಸ, ರಾತ್ರಿ ಟೈಮಾರು ಹೋಗಿ ಕೆಲಸ ಮಾಡ್ಬೋದು ಅಂತ ನಮಗೆ ಟ್ರೈನಿಂಗ್ ತಗೊಂಡಿದ್ದು ಸರ್ 2009ರಲ್ಲಿ. ಈಗೇನಾಗಿದೆ ಅಂದರೆ ಮನೇಲಿ ನಾನೇ ಸಪೋಸ್ ಬೇಡ ಬೇರೆಯವರು, ನಾನು ಟೈಲರಿಂಗ್ ಮಾಡ್ತಿದ್ದೆ ಸರ್ ಮನೇಲಿ. ಇವಾಗ ಟೈಲರಿಂಗು ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಟೈಮಿಂಗ್ಸ್ ಇಲ್ಲ. ಅವ್ರು ಕರೆದಾಗ ಹೋಗಬೇಕು. ಬೆಳಗ್ಗೆ ಹೋದರೆ ಒಂದೊಂದು ದಿವಸ ಸಾಯಂಕಾಲ ಆದರೂ ಆಯಿತು, 6 ಗಂಟೆ ಆದರೂ ಆಯಿತು, 7 ಗಂಟೆ ಆದರೂ ಆಯಿತು ಕೆಲಸ ಮುಗಿಸಿ. ಮತ್ತು ಯಾರು ಏನ್ಸಿ ನಮಗೆ ಅರ್ಜೆಂಟು ಬನ್ನಿ, ಹೆರಿಗೆ ನೋವು ಬಂದಿದೆ ಅಂದರೆ ಗರ್ಭಿಣಿಯರು ಅಲ್ಲಿ ಕೊಡೋಗಬೇಕು. ಬಾಣಂತಿಯರು ತೂಕ ಹಾಕೋದಾಗಿರಲಿ, ಮಗು ಉಷ್ಣಾಂಶ ನೋಡೋದಾಗಿರಲಿ, ಎನಿವನ್ನು ಸರ್ ಏನು ಕೆಲಸ ಬರೋಲ್ಲ ಆಶಾಗಳಿಗೆ ಅಂತ ಹೇಳಂಗೆ ಇಲ್ಲ. ಊರೊಳಗಡೆ ಪ್ರತಿ ಒಂದು ಆಶಾ ಹತ್ರನೂ ಡೀಟೇಲ್ಸ್ ಇದೆ. ಏನೇ ಕೇಳಬೇಕು ಅಂದ್ರೂ ಆಶಾನ ಸಡನ್ನಾಗಿ ಕೇಳ್ತಾರೆ. ಯಾವುದೇ ಒಂದು ಇದ್ರೂ, ಯಾವುದೇ ಒಂದು ಮಾಹಿತಿ ಬೇಕು ಅಂದರೂ ಆಶಾದ ಹತ್ರ ಇರುತ್ತೆ ಮಾಹಿತಿ. ಮತ್ತು ಊರೊಳಗಡೆ ಹಂಗೆ ಕೆಲಸ ಮಾಡ್ತಾಯಿದ್ದೀವಿ ಸರ್ ನಾವು. ಊರೊಳಗಡೆ ಆಶಾಗಳು ಹೋಗಿ ಊರೊಳಗಡೆ ಕೇಳಿದ್ರೆ 5,000 ರೂಪಾಯಿಲಿ ಯಾರೂ ನಂಬಲ್ಲ ಸರ್. ಈಗ ಇಷ್ಟು ಕೆಲಸ ಮಾಡೋಕ್ಕೆ ನೀವು 5,000 ರೂಪಾಯಿ ನಿಜವಾಗೂ ತಗೊಳ್ಳಲ್ಲ. ನಮ್ಮ ಮಕ್ಕಳ ಮೇಲೆ ಆಣೆ ಮಾಡ್ಕೋದ್ರು ಕೇಳಲ್ಲ ಸರ್. ಅವ್ರು 5,000 ರೂಪಾಯಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವೇನೋ ಜನಸೇವೆ ಮಾಡ್ತಾಯಿದ್ದೀವಿ, ಮಾಡೋಣ. ಈಗ ಹೋಗ್ಲಿ, ನಮಗೆ ಈ ಬೆಲೆ ಏರಿಕೆ ಜಾಸ್ತಿ ಆದ ಕಾರಣ ನಮಗೆ ಜಾಸ್ತಿ ಮನೆಯಲ್ಲಿ ಬಡಸ್ತಾನ ಜಾಸ್ತಿ ಆದ ಕಾರಣ ನಾವೇನು ಹೇಳಿದ್ವಿ, 10,000 ಫಿಕ್ಸ್ ಮಾಡಿ, 10,000 ಫಿಕ್ಸ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಜನವರಿ 7ನೇ ತಾರೀಕಿಂದ 10ನೇ ತಾರೀಕುವರೆಗೂ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ 4 ದಿವಸ ಹಗಲು ರಾತ್ರಿ ಫುಲ್ಲು ಸ್ಟ್ರೈಕ್ ಮಾಡಿದ್ವಿ. ಅವಾಗೇನು ಹೇಳಿದ್ರು, ಬಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಕಡೆಯವರು, ಇಲ್ಲ ನಾವು ಮಾಡ್ತೀವಿ, 10,000 ಫಿಕ್ಸ್ ಮಾಡ್ತೀವಿ, ನೀವು ಸ್ಟ್ರೈಕ್ನ ವಾಪಸ್ ತಗೊಳ್ಳಿ, ನೀವು ಇವಾಗ ಮನೆಗೆ ಹೋಗಿ ನಾವು ಮಾಡ್ತೀವಿ, ಏಪ್ರಿಲಿಂದ ನಿಮಗೆ 10,000 ರೂಪಾಯಿ ಫಿಕ್ಸ್ ಬರುತ್ತೆ ಅಂತ ಹೇಳಿದ್ರು. ನಾವು ಎಷ್ಟು ಸಾರಿ ಅವರು ಇದ್ರ ಹತ್ರ ಹೋಗಿದ್ದೀವಿ ಅಂದರೆ ಆರ್ಡರ್ ಕಾಪಿ ಕೇಳೋಕ್ಕೆ ನಮ್ಮ ಯೂನಿಯನ್ನವರು ಅಷ್ಟು ಸಾರಿ ಹೋಗಿದ್ದಾರೆ. ಆದರೆ ಅವ್ರಿಗೇನೂ ರೆಸ್ಪಾನ್ಸ್ ಮಾಡಿಲ್ಲ. ಇದುವರೆಗೂ ಆರ್ಡರ್ ಕಾಪಿ ಕೊಟ್ಟಿಲ್ಲ.
ಏಪ್ರಿಲ್ ಆಯಿತು, ಮೇ ಆಯಿತು, ಜೂನ್ ಆಯಿತು, ಜುಲೈ ಆಯಿತು, ಇನ್ನೇನು ಆಗಸ್ಟ್ ಬಂದ್ಬಿಡ್ತು, ಆದರೂ ಕೊಡ್ತಾ ಇಲ್ಲ ಸರ್. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಆಶಾಗಳು ಕೆಲಸ ಮಾತ್ರ ಕೇಳ್ತಾರಲ್ಲ, ಆಶಾಗಳಿಗೆ ಸಂಬಳ ಕೊಡಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗಲ್ವಾ? ಆಶಾಗಳು ಇಷ್ಟೇ ಕೆಲಸ ಮಾಡಬೇಕು, ಈಗ ಹಿಂಗೆ ಹೋಗ್ಬೇಕು, ಈಗ ಹಿಂಗೆ ಮಾಡಬೇಕು ಅಂತ ಕೇಳ್ತಾರಲ್ವ? ಅದೇ ರೀತಿ ಆಶಾಗಳಿಗೆ ಸಂಬಳ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ?